ಹಾಯ್ ಎಲ್ಲೋ ಫ್ರೆಂಡ್ಸ್ ನಮಸ್ತೆ. ಎಲ್ಲರೂ ಹೆಂಗಿದ್ರಿ? ಆರಾಮದಿರತ್ತ ಭಾವಿಸ್ತೇನೆ ನೋಡ್ರಿ. ಇವತ್ತು ಡಬ್ಬು ಮೆಣಸಿನ್ಕಾಯಿ ಪಲ್ಯ ಯಾವ ರೀತಿ ಮಾಡೋದಂತಂದು ಡೀಟೇಲಾಗಿ ಸಂಪೂರ್ಣವಾಗಿ ವಿಡಿಯೋ ಹಾಕಿನಿ. ಎಲ್ಲಿ ಸ್ಕಿಪ್ ಮಾಡದೆ ನೋಡ್ರಿ, ಕೊನೆವರೆಗೂ ನಿಮಗೆ ಗೊತ್ತಾಗುತ್ತೆ. ಇದು ಚಪಾತಿ, ರೊಟ್ಟಿ, ಅನ್ನಕ್ಕೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ಇದು ಯಾವ ರೀತಿ ಮಾಡೋದಂತಂದು ಸಂಪೂರ್ಣವಾಗಿ ಈ ವಿಡಿಯೋಯಲ್ಲಿ ಸ್ಕಿಪ್ ಮಾಡದೆ ನೋಡ್ರಿ, ಕೊನೆವರೆಗೂ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿದ್ರೆ ಗೊತ್ತಾಗ್ಬೋದು ಇದು ನಿಮಗೆ ಪಲ್ಯ ಯಾವ ರೀತಿ ಬಂದದಂತಂದು. ಹೀಗೆ ನೋಡಿದ್ರೆ ತಿನ್ಬೇಕು ಅನ್ಸ್ಲತ್ತದ. ಇದಕ್ಕೆ ಯಾವ ವಿಧಾನದ ಮಾಡಬೇಕು, 5 ನಿಮಿಷದಲ್ಲಿ ಆಗುವಂಥ ಪಲ್ಯ ಮತ್ತು ಬ್ಯಾಚುಲರಿಗೆ ಮತ್ತು ಫ್ಯಾಮಿಲಿಯವ್ರಿಗೆ ಎಲ್ಲರಿಗೆ ಬೆಸ್ಟ್ ಆಗುತ್ತೆ ನೋಡ್ರಿ ಇದು. ನೋಡು ಮತ್ತು ಬರ್ರಿ ಯಾವ ರೀತಿ ಮಾಡೋದಂತಂದು ಸಂಪೂರ್ಣವಾಗಿ ವಿಡಿಯೋ ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿರಿ. ಈಗ ನೋಡಿರಿ, ಸ್ವಲ್ಪ ಶೇಂಗಾನ ನಾನು ಹುರಿದುಕೊಂಡು ತೊಗೊಂಡಿನಿ ನೋಡಿರಿ. ದಪ್ಪನ ಶೇಂಗಾ ಹಾಕ್ಕೊಂಡೀನಿ. ನಿಮ್ಗೆ ಯಾವ ಶೇಂಗಾ ಬೇಕು ನೋಡಿರಿ ಆ ಶೇಂಗಾ ನೀವು ತೊಗೋಬೋದು ರೀ. ನಾನು ಕೈಲಿ ಹುರ್ಕೊಳ್ತೀನಂತ ನೀವು ಕೈಲಿ ಹುರ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಒಂದು ಕಡ್ಚಿಗೆ ತೊಗೊಂಡು ಹುರ್ಕೊಂಬಿಡ್ರಿ. ಯಾಕಂದ್ರೆ ನನ್ನಂಗೆ ನೀವು ಕೈಲಿ ಹುರ್ಕೊಳಕ್ಕೆ ಹೋದ್ರೆ ಕೈ ಸುಟ್ಟು ಬಿಡ್ತದೆ ರೀ. ನಾನು ಸುಮ್ಮನೆ ಹಾಗೆ ತಮಾಷೆಗೆ ತೋರಿಸಿದ್ರಿ. ಇವಾಗ ನೋಡಿರಿ, ಒಂದು ಈಗ ಬಾಣಲೆ ಇಟ್ಕೊಂಡೀನಿ. ಅದಕ್ಕೆ ಒಂದು ದೋಸೆ ತವ ಇರ್ತದಲ್ಲ ಅದು, ಅದಕ್ಕೊಂದು ಸ್ವಲ್ಪ ಇವೆಲ್ಲ ಕಟ್ ಮಾಡಿ ತೊಗೊಂಡಿವಂತ ಡಬ್ಬು ಮೆಣಸಿನ್ಕಾಯಿನ ನಾನು ಹಾಕೊಳತ್ತೀನಿ ನೋಡಿರಿ ಫ್ರೆಂಡ್ಸ್. ಈ ಥರ ಕಟ್ ಮಾಡಿ ತೊಗೊಂಡಿನಿ ರೀ. ಕ್ಲೀನಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತೊಗೊಂಡಿನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 2 ಡಬ್ಬು ಮೆಣಸಿನ್ಕಾಯಿ, ಆಮೇಲೆ ಒಂದು 5-6 ಮೆಣಸಿನ್ಕಾಯಿ ದಪ್ಪಾಗೆ ಕಟ್ ಮಾಡ್ಕೊಂಡಿನಿ. ಈಗ ನೀವೆಲ್ಲ ಬದ್ನಿಕಾಯಿ ಅಡುಗೆ ಮಾಡೋಕ್ಕೆಲ್ಲ ಕಟ್ ಮಾಡ್ಕೊತಿರಲ್ಲ, ಅದೇ ರೀತಿ ಸೇಮ್ ಮೆಥಡಲ್ಲಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆನ ಹಂಚ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಸ್ವಲ್ಪ ಫ್ರೈ ಆದ ನಂತರ ಮುಂದೆ ಏನು ಮಾಡಬೇಕು ತೋರಿಸ್ತೀನಿ ನೋಡಿರಿ. ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಮುಂದ್ಗಡೆ ಹಿಂದ್ಗಡೆ ಎಲ್ಲ ತಿರುಗಿಸ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡ್ರಿ ಪಲ್ಯ ಚಂದ ಬರುತ್ತೆ. ಮತ್ತು ಅನ್ನೋ ಕಾರಣದಿಂದ ಮಾತ್ರ ಈ ಥರ ನಾನು ಈಗ ನೋಡಿರಿ ಕೆಂಪಗೆ ಈ ಥರ ಈ ಕಲರ್ ಚೇಂಜ್ ಆಗೋ ಥರ ಹುರ್ಕೋಬೇಕ್ರಿ. ಸರಿಯಾಗಿ ಹುರಿದ ನಂತರ ಮತ್ತು ಪಲ್ಯ ಟೇಸ್ಟಾಗಿ ಬರುತ್ತೆ ಮತ್ತು ಕಲರ್ನು ಚೇಂಜ್ ಆಗೈತಿ. ಈಗ ನೋಡಿರಿ, ಇದು ತಗೊಂಬಿಟ್ಟು ಇದಕ್ಕೆ ನೋಡಿರಿ 2 ಟೊಮೊಟೊ ಹಣ್ಣು ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಮತ್ತು ಕೊತ್ತಂಬರಿ ಸೊಪ್ಪು ಚೆಂದಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ತೊಳೆದು ಕಟ್ ಮಾಡ್ಕೊಂಡು ತೊಗೊಂಡಿನಿ ನೋಡಿರಿ. ಈಗ ನೋಡಿರಿ, ಒಂದು ಪಾತ್ರೆ ತೊಗೊಂಡಿನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಾಗ ಎಣ್ಣೆ ಹಾಕೋರಿ. ಒಂದು 4-5 ಸ್ಪೂನ್ ಎಣ್ಣೆ ಹಾಕೊಂದಿನಿ ರೀ. ಮತ್ತು ಆಗಲೇ ನಾವು ಎಣ್ಣೆ ಹಾಕೊಂಡು ಹುರ್ಕೊಂಡಿರ್ತೀವಲ್ಲ ರೀ ಮೆಣಸಿನ್ಕಾಯಿ, ಡಬ್ಬು ಮೆಣಸಿನ್ಕಾಯಿ. ಈಗ ಸ್ವಲ್ಪ ಕಡಿಮೆನೇ ಹಾಕೊಂಡ್ರು ಟೇಸ್ಟಿಯಾಗಿ ಬರುತ್ತೆ ರೀ. ಮತ್ತು ಎಣ್ಣೆ ಜಾಸ್ತಿ ಆದರೂ ಅಟ್ಟಿದ್ದು ಅನ್ಸಂಗಿಲ್ಲ. ನೋಡಿ ಮೀಡಿಯಮಾಗಿ ಹಾಕೋರಿ. ಇದಕ್ಕೆ ನೋಡಿರಿ 1 ಟೀ ಸ್ಪೂನ್ ಅಟ್ಟು ಜೀರಿಗೆ, ಸಾಸಿವೆ ಮತ್ತು ಹಳದಿ ಪೌಡರು ಎಲ್ಲ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಆದ ನಂತರ ಮತ್ತು ನೋಡಿರಿ ಅದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಟಿರ್ತೀವಲ್ಲ ಅದಕ್ಕೂ ಇದು ಹಾಕೋಬೇಕ್ರಿ. ನೀವು ಬೇಕಂದ್ರೆ ಬೆಳ್ಳುಳ್ಳಿ ಬೇಕಾದ್ರೂ ಹಾಕೋಬೋದು ರೀ. ಒಗ್ಗರಣೆಗೆ ಬೆಳ್ಳುಳ್ಳಿ ಇದ್ರೆ ಕುಟ್ಟಿ ಹಾಕೋಬೋದು ರೀ. ಬೆಳ್ಳುಳ್ಳಿ ಹಾಕೋದಂತ್ರ ಭಾಳ ಟೇಸ್ಟ್ ಆಗತ್ತೆ ರೀ. ಮತ್ತು ನಾನು ಈರುಳ್ಳಿನ ಬಳಸ್ಲತ್ತೀನಿ ನೋಡಿರಿ. ನೀವು ಬೇಕಂದರೆ ಮತ್ತು ಬೆಳ್ಳುಳ್ಳಿನೂ ಕುಟ್ಟಿ ಪುಡಿ ಮಾಡಿ ಹಾಕೋಬೋದು ಫ್ರೆಂಡ್ಸ್. ಈಗ ನೋಡಿರಿ, ಒಗ್ಗರಣೆ ಈಗ ಸ್ವಲ್ಪ ಕಾಯ್ದ ನಂತರ ಅದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಲ್ಲ ರೀ ಅದು ಹಾಕ್ಕೊಂಡು ಸ್ವಲ್ಪನೇ ಫ್ರೈ ಆಗ್ಬೇಕು ರೀ. ಕೆಂಪಾಗಿ ಫ್ರೈ ಆದ ನಂತರ ನೆಕ್ಸ್ಟ್ ನಾವು ಏನು ಮಾಡಬೇಕು ಫ್ರೆಂಡ್ಸ್ ಅಂದರೆ ಚೆನ್ನಾಗಿ ಫ್ರೈ ಆಗ್ಬೇಕು ರೀ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಈಗ ನಾವು ಉಪ್ಪು, ಖಾರ ಮತ್ತು ಹಾಕೋಬೋದು ರೀ ಫ್ರೆಂಡ್ಸ್. ನಿಮಗೆ ಯಾವ ಖಾರ ಇಷ್ಟ ಆ ಖಾರ ಹಾಕೋರಿ. ನಾನು ಇಲ್ಲಿ ಮಸಾಲೆ ಖಾರನ ಹಾಕೊಳತ್ತೀನಿ ನೋಡಿರಿ. ಮಸಾಲೆ ಖಾರ ಹಾಕ್ಕೊಳತ್ತೀನಿ ರೀ ನಾನೀಗ. ನೀವು ಬೇಕಂದರೆ ಚಿಲ್ಲಿ ಪೌಡರ್ನು ಹಾಕೋಬೋದು ರೀ. ಮತ್ತು ಇದು ಚೆಂದಾಗಿ ಸ್ವಲ್ಪ ಒಗ್ಗರಣೆ ಕೆಂಪಗಾದ ನಂತರ ಅದಕ್ಕೆ ನೋಡಿರಿ ನಾವು ಈಗ ಶೇಂಗಾ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಶೇಂಗಾ ಮತ್ತು ಟೊಮೊಟೊ ಹಣ್ಣು ನಾನು ಮಿಕ್ಸಿ ಹಾಕೊಂಡು ತೊಗೊಂಡಿನಲ್ರಿ. ಚೆಂದಾಗಿ ಪೇಸ್ಟ್ ಮಾಡಿ ತೊಗೊಂಡಂಥ ಶೇಂಗಾ ಮತ್ತು ಸ್ವಲ್ಪ ಶೇಂಗಾ ಹಾಕ್ಕೊಂಡಿನಿ. 2 ಟೊಮೊಟೊ ಹಣ್ಣು ಮಿಕ್ಸಿಗೆ ಹಾಕೊಂಡು ತೊಗೊಂಡಿನಿ ನೋಡಿರಿ. ಅದನ್ನು ನಾನು ಈಗ ಈ ಒಗ್ಗರಣೆಗೆ ಸೇರಿಸ್ಕೊಂಡಿನಿ ರೀ. ಇದು ಸ್ವಲ್ಪ ಕುದಿ ಬಂದ ನಂತರ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ನೋಡಿರಿ. ನೀವು ಬೇಡ ಅಂದರೆ ಲಾಸ್ಟಿಗೂ ಹಾಕೋಬೋದು ಕೊತ್ತಂಬರಿ ಸೊಪ್ಪು. ಇಲ್ಲಾಂದ್ರೆ ಇವಾಗ ನೋಡಿ ಫೈನಲ್ಲಾಗಿ ನಮ್ಮದು ಡಬ್ಬು ಮೆಣಸಿನ್ಕಾಯಿ ಪಲ್ಯ ಲಾಸ್ಟಿಗೆ ಇದು ಹಾಕೋಬೇಕ್ರಿ. ಅಂದ್ರೆ ಇದು ಡಿಫರೆಂಟಾಗಿ ಟೇಸ್ಟ್ ಬರುತ್ತೆ ರೀ. ಈ ಥರ ಒಂದ್ಸಲ ಪಲ್ಯ ಟ್ರೈ ಮಾಡಿ ನೋಡಿರಿ. ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಿ. ರೊಟ್ಟಿ, ಚಪಾತಿ, ಅನ್ನಕ್ಕೆ, ಮುದ್ದೆಗೆ ಎಲ್ಲ ಬೆಸ್ಟ್ ಕಾಂಬಿನೇಷನ್ ನೋಡಿರಿ. ನೀವು ಬೇಕಂದರೆ ಹುಣಸಿನ್ಕಾಯಿ ಹುಳಿನ ಹಾಕೋಬೋದು. ಈಗ ನೋಡಿರಿ ಫೈನಲ್ಲಾಗಿ ನಮ್ಮದು ಡಬ್ಬು ಮೆಣಸಿನ್ಕಾಯಿ ಪಲ್ಯ ಈ ಥರ ಬಂದೈತೆ ನೋಡಿರಿ.
ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನಾಳೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಕೀಪ್ ವಾಚ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.